ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನೆಲ್. ಇವತ್ತು ಮಟನ್ ಪುಳಿ ಮುಂಚಿ ಹೇಗೆ ಮಾಡುದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡುದಂತ ಹೇಳಿ ಮಟನ್ ಪುಳಿ ಮುಂಚಿ ಮಂಗಳೂರು ಶೈಲಿಯಲ್ಲಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರ್ತದೆ. ಪುಳಿ ಮುಂಚಿ ಹೆಚ್ಚಾಗಿ ಎಲ್ಲರಿಗೂ ಇಷ್ಟ ಇರ್ತದೆ, ತುಂಬಾ ಚೆನ್ನಾಗಿರ್ತದೆ. ಹೇಗೆ ಮಾಡುದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಮಟನ್ ಪುಳಿ ಮುಂಚಿ ತುಂಬಾ ಸೂಪರ್ ಆಗಿ ಬಂದಿದೆ ನೋಡಿ. ಯಾವ ರೀತಿ ಮಾಡುದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದ್ರೆ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. 1 kg ಅಷ್ಟು ಮಟನ್ ತಗೊಂಡಿದ್ದೇನೆ ನಾನು. ಇದಕ್ಕೆ ಸಾಮಗ್ರಿ ನೋಡಿ, ಒಂದು 20 ರಿಂದ 22 ಬ್ಯಾಡಗಿ ಮೆಣಸು, ಒಂದು 4 ಪೂರ ಮೆಣಸು ತಗೊಂಡಿದ್ದೇನೆ, ಒಂದು ಸ್ವಲ್ಪ ಗರಂ ಮಸಾಲ ಎಲ್ಲ ಮಿಕ್ಸ್ ತಗೊಂಡಿದ್ದೇನೆ, ಚಕ್ಕೆ ಲವಂಗ ಎಲ್ಲ, ಒಂದು 1/4 ಸ್ಪೂನ್ ಅಷ್ಟು ಮೆಂತೆ, ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ, ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಎಲ್ಲ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಸ್ವಲ್ಪ ಎಣ್ಣೆ ಬೇಕಿದ್ರೆ ಹಾಕೊಳ್ಬಹುದು, ಎಣ್ಣೆ ಹಾಕೊಂಡು ರೋಸ್ಟ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ನಾನು ಒಂದು ಅರ್ಧ ಗೆರಟೆಯಷ್ಟು, ಸಣ್ಣ ಗೆರಟೆ ಅರ್ಧ ಗೆರಟೆಯಷ್ಟು ತೆಂಗಿನ ತುರಿ, ಮತ್ತು ಒಂದು ನೀರುಳ್ಳಿ, ಒಂದು 6-7 ಎಸಳು ಬೆಳ್ಳುಳ್ಳಿ, ಮತ್ತೊಂದು ಸ್ವಲ್ಪ ಕರಿ ಲೀವ್ಸ್ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೇನೆ ನೋಡಿ. ಇದು ಕೂಡ ಹುರ್ಕೊಳ್ಳಿಕ್ಕೆ ನೋಡಿ. ಇದು ಸ್ವಲ್ಪ ಮೆಣಸು ಮೆಂತೆ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಬೇಕು. ಮೆಂತೆ ಎಲ್ಲ ಉಂಟಲ್ಲ, ಚೆನ್ನಾಗಿ ಫ್ರೈ ಆಗ್ಬೇಕು. ಅದಕ್ಕಾಗಿ ಇದನ್ನು ಮೊದಲು ಹಾಕೊಂಡಿದ್ದೇನೆ, ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಬೇಕಿದ್ರೆ ಹಾಕೊಳ್ಬಹುದು, ತೆಂಗಿನ ಎಣ್ಣೆ ಹಾಕೊಳ್ಬಹುದು, ಇಲ್ಲ ತುಪ್ಪದಲ್ಲಿ ಕೂಡ ಹುರ್ಕೊಳ್ಬಹುದು ನೋಡಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಈ ತೆಂಗಿನ ತುರಿ ಎಲ್ಲ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕೊಂಡೆ ನಾನು. ತೆಂಗಿನ ತುರಿ, ನೀರುಳ್ಳಿ, ಒಂದು ನೀರುಳ್ಳಿ, ಒಂದು 6-7 ಎಸಳು ಬೆಳ್ಳುಳ್ಳಿ, ಮತ್ತೊಂದು ಸ್ವಲ್ಪ ಕರಿ ಲೀವ್ಸ್ ಸ್ವಲ್ಪ ಜಾಸ್ತಿ ಆದ್ರೂ ಏನ್ ತೊಂದ್ರೆ ಇಲ್ಲ. ನೀರುಳ್ಳಿ ಒಂದು ಮೀಡಿಯಂ ಸೈಜ್ ಒಂದು ನೀರುಳ್ಳಿ ಹಾಕೊಂಡಿದ್ದೇನೆ. ಒಟ್ಟಿಗೆ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಂಡೆ. ನಿಮ್ಗೆ ಎಣ್ಣೆ ಬೇಕಿದ್ರೆ ಸ್ವಲ್ಪ ಹಾಕೊಳ್ಬಹುದು ಫ್ರೈ ಮಾಡ್ಲಿಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 1/4 ಸ್ಪೂನ್ ಅಷ್ಟು ಇದು ಪೆಪ್ಪರ್ ಕೂಡ ಹಾಕೊಳ್ಬಹುದು. ಕರಿಮೆಣಸು ಕೂಡ ಈ ಟೈಮಲ್ಲೇ ಹಾಕೊಳ್ಬಹುದು, ಚೆನ್ನಾಗಿರ್ತದೆ ಸ್ವಲ್ಪ ಫ್ಲೇವರ್ ನೋಡಿ. ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ತೆಂಗಿನ ತುರಿ ಎಲ್ಲ ಉಂಟಲ್ಲ, ಸ್ವಲ್ಪ ಫ್ರೈ ಆಗುವಾಗ ಒಳ್ಳೆ ಫ್ಲೇವರ್ ಬರ್ತದೆ. ತೆಂಗಿನ ತುರಿ ಸ್ವಲ್ಪ ತುಂಬಾ ಹಾಕ್ಲಿಕ್ಕಿಲ್ಲ, ಪುಳಿ ಮುಂಚೆ ಹಾಕಿರೋದ್ರಿಂದ ಸ್ವಲ್ಪ ಹಾಕಿರೋದು ನಾನು. ಸಣ್ಣ ಗೆರಟೆಯಲ್ಲಿ ಒಂದು ಅರ್ಧ ಗೆರಟೆ ಹಾಕಿದ್ದೇನೆ ಅಷ್ಟೇ, ತುಂಬಾ ಹಾಕ್ಲಿಕ್ಕೆ ಏನಿಲ್ಲ. ತೆಂಗಿನ ತುರಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಂತ ಹೇಳ್ಬಹುದು. ಎಲ್ಲ ಮಿಕ್ಸಿಗೆ ಹಾಕೊಳ್ತಾ ಇದ್ದೇನೆ. ಇದಕ್ಕೊಂದು ಸಣ್ಣ ಪೀಸ್ ಹುಣಸೆ ಹಣ್ಣು ನೋಡಿ, ಒಂದು ಸಣ್ಣ ತುಂಡು ಹಾಕೊಳ್ತಾ ಇದ್ದೇನೆ. ಚಿಕನ್ ಮಟನ್ಗೆ ತುಂಬಾ ಬೇಡ, ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕೊಳ್ತಾ ಇದ್ದೇನೆ ನೋಡಿ. ಟ್ಯಾಮ್ರಿನ್, ಇದಕ್ಕೆ ನೀರೆಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಫೈನ್ ಪೇಸ್ಟ್ ಆಗ್ಬೇಕಿದೆ ಮಸಾಲ ನೋಡಿ. ಈ ತರ ನೋಡಿ, ಈ ತರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ. ಇಲ್ಲಿ ಮಟನ್ ನೋಡಿ, 1 kg ಅಷ್ಟು ಮಟನ್ ತಗೊಂಡಿದ್ದೀನಿ ನಾನು. ಬನ್ನೂರು ಮಟನ್, ಇದು ಬೇಗ ಬೇಯ್ತದೆ, ಹಾಗಾಗಿ ಕುಕ್ಕರ್ ನಲ್ಲಿ ಇಡ್ತಾ ಇದ್ದೇನೆ. ಆದ್ರೆ ತುಂಬಾ ಬೇಯಿಸಬಾರ್ದು, ಒಂದು 3 ವಿಸಿಲ್ ಇಟ್ಟು ಬೇಯಿಸ್ಕೊಳ್ತೇನೆ ನಾನು ನೋಡಿ. ತುಪ್ಪ ಯೂಸ್ ಮಾಡ್ಕೊಳ್ತಾ ಇದ್ದೇನೆ, ತೆಂಗಿನ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು. ಇಲ್ಲಿ ನಾನೊಂದು 3 ನೀರುಳ್ಳಿ, ಒಂದು ತುಂಡು ಶುಂಠಿ, ಮತ್ತೊಂದು 2 ಕಾಯಿ ಮೆಣಸು, ಮತ್ತೊಂದು ಸ್ವಲ್ಪ ಕರಿ ಲೀವ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಒಟ್ಟಿಗೆ ಹಾಕಿ ಕುಕ್ಕರ್ ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಒಂದು 3 ನೀರುಳ್ಳಿ, ಒಂದು 2 ಕಾಯಿ ಮೆಣಸು, ಮತ್ತೊಂದು ತುಂಡು ಶುಂಠಿ ಮತ್ತು ಕರಿ ಲೀವ್ಸ್ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಫ್ಲೇವರ್ ಅರೋಮ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಪ್ಪ ಯೂಸ್ ಮಾಡಿದ್ರೆ ಒಳ್ಳೇದು, ಫ್ಲೇವರ್ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ತೆಂಗಿನ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನೋಡಿ. 2 ಟೊಮೆಟೊ ಕೂಡ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಟೊಮೆಟೊ, ನೀರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ. ಈಗ ಮಟನ್ ಅನ್ನು ಹಾಕೊಳ್ತಾ ಇದ್ದೇನೆ ನಾನು. 1 kg ಮಟನ್ ನಾನೊಂದು 3 ವಿಸಿಲ್ ಕೂಗಿಸ್ಕೊಳ್ತೇನೆ. ನಿಮ್ಗೆ ಹೀಗೆ ಬೇಯಿಸೋದಾದ್ರೆ ಹೀಗೇನೆ ಕೂಡ ಬೇಯಿಸ್ಕೊಳ್ಬಹುದು. ನಾನು ಕುಕ್ಕರ್ ನಲ್ಲಿ ಇಟ್ರೆ ಸುಲಭ ಆಗ್ತದಲ್ಲ ಅಂತ ಹೇಳಿ ಕುಕ್ಕರ್ ನಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದು ರುಚಿಗೆ ಉಪ್ಪು ಕೂಡ ಹಾಕೊಳ್ಬೇಕು ನೋಡಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ತಾ ಇದ್ದೇನೆ. ಯಾವುದೇ ನಾನ್ ವೆಜ್ ರೆಸಿಪಿ ಮಾಡುವಾಗ ಅರಿಶಿನ ಪುಡಿ ಹಾಕ್ಬೇಕು, ಆ ಅರಿಶಿಣದ ಪುಡಿ ಮುಖ್ಯ ನೋಡಿ. ರುಚಿಗೆ ಉಪ್ಪು ಕೂಡ ಹಾಕೊಂಡೆ ನಾನು.
ಮಟನ್ ಬೇಯಲಿಕ್ಕೆ ಎಷ್ಟು ಉಪ್ಪು ಬೇಕು ನೋಡ್ಕೊಂಡು ಹಾಕೊಂಡಿದ್ದೀನಿ. ಮತ್ತೆ ಮಸಾಲ ಹಾಕುವಾಗ ಮತ್ತೆ ಹಾಕ್ಲಿಕ್ಕೆ ಉಂಟು. ನೋಡಿ ಮುಚ್ಚಿ ಮೂರು ವಿಸಿಲ್ ಕೂಗಿಸ್ಕೊಳ್ತೇನೆ ನಾನು. ನೋಡಿ ಇಲ್ಲಿ ನಾನು ಮಟನ್ ಕರಿ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಮಟನ್ ಕರಿದು ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ಹಾಕಿದ್ದೇನೆ. ಬೇಕಿದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ, ನಾನು ಚೆಕ್ ಮಾಡ್ಬಹುದು ನಿಮ್ಗೆ. ನೋಡಿ ಈಗ ಕುಕ್ಕರ್ ನಲ್ಲಿ ಮಟನ್ ಬೆಂದಿದೆ. ನೋಡಿ ಪುಳಿಮುಂಚಿ ಮಟನ್ ಬೆಂದಿದೆ. ಇದನ್ನೀಗ ನಾನು ಒಂದು ಇದಕ್ಕೆ ಮಣ್ಣಿನ ಪಾತ್ರೆಗೆ ಹಾಕೊಂಡಿದ್ದೇನೆ. ಗ್ರೈಂಡ್ ಮಾಡಿರುವಂತ ಪುಳಿಮುಂಚಿ ಮಸಾಲ ಕೂಡ ಹಾಕೊಂಡು ಕುದಿಸ್ಕೊಳ್ಬೇಕು. ನೋಡಿ ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಪುಳಿಮುಂಚಿ. ಒಮ್ಮೆ ಟ್ರೈ ಮಾಡಿ ಈ ತರ ಪುಳಿಮುಂಚಿ ರೆಸಿಪಿ, ತುಂಬಾ ಸೂಪರ್ ಆಗಿರ್ತದೆ. ನೋಡಿ ಉಪ್ಪು ಮತ್ತೆ ಹಾಕೊಳ್ತಾ ಇದ್ದೇನೆ ನಾನು. ಕುಕ್ಕರ್ ನಲ್ಲಿ ಮಟನ್ ಬೇಯುವಾಗ ಉಪ್ಪು ಹಾಕೊಂಡಿದ್ದೇನೆ. ಈಗ ಇದು ಮಸಾಲೆ ಎಲ್ಲ ಹಾಕಿದ ಮೇಲೆ ಉಪ್ಪು ನೋಡ್ಕೊಂಡು ಮತ್ತೆ ಹಾಕೊಂಡೆ ನಾನು. ಮಸಾಲಕ್ಕೆ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡೆ. ಇನ್ನಿದು ಚೆನ್ನಾಗಿ ಕುದಿಬೇಕು. ನೋಡಿ ಕುದಿತಾ ಉಂಟು. ನೋಡಿ ಮಟನ್ ಪುಳಿಮುಂಚಿ, ಮ್ಯಾಂಗ್ಳೂರ್ ಸ್ಟೈಲ್ ಮಟನ್ ಪುಳಿಮುಂಚಿ. ಮಂಗಳೂರಲ್ಲೆಲ್ಲ ಇದೇ ತರ ಮಾಡುದು ಪುಳಿಮುಂಚಿ. ನೋಡಿ ಚಿಕನ್ ಸುಕ್ಕ ಕೂಡ ಮಾಡ್ಕೊಂಡಿದ್ದೇನೆ. ಚಿಕನ್ ಸುಕ್ಕ ರೆಸಿಪಿ ಕೂಡ ಹಾಗೇನೆ ನಾನು ನನ್ನ ಚಾನಲ್ ನಲ್ಲಿ ಉಂಟು, ಹಾಕಿದ್ದೇನೆ ನಾನು ಆಲ್ರೆಡಿ. ಚೆಕ್ ಮಾಡಿ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಚಿಕನ್ ಸುಕ್ಕ ರೆಸಿಪಿ ಮತ್ತು ಇದ್ರದ್ದು ಮಟನ್ ಕರಿದು ರೆಸಿಪಿ ಎಲ್ಲ ಉಂಟಲ್ಲ, ಹಾಕಿದ್ದೇನೆ ನಾನು. ನೋಡಿ ಗೀ ರೈಸ್ ರೆಸಿಪಿ ಕೂಡ ಹಾಕಿದ್ದೇನೆ ನನ್ನ ಚಾನಲ್ ನಲ್ಲಿ. ಚೆಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.